ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮನೆ ಮಗಳು ಶಿಲ್ಪಾ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ? ನಾವು ಆರಾಮಿದ್ದೀವಿ. ನೀವು ಆರಾಮಿದ್ದೀರಿ ಅಂತ ತಿಳ್ಕೊಂಡೀವಿ. ಇವತ್ತು ಬೆಳಗ್ಗೆ ನಿಂತರ ಲಾಗ್ ಚಾಲೂ ಮಾಡಕತ್ತಾನೆ ನೋಡ್ರಿ. ಇವಾಗ ಅತ್ತಿಗೆರು ಅಷ್ಟು ಬೆಳಗ್ಗೆ ಹೋಗ್ಯಾರ. ಅವು ಅತ್ತಿಗೆ ನಾನು ಉಪ್ಪಿಟ್ಟಿಗೆ ರೆಡಿ ಮಾಡಕತ್ತಾನೆ ನೋಡ್ರಿ. ಬರ್ರಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತೇನೆ. ನಾನು ನೋಡಿ ಎದುರು ಕೂತ್ಕೊಂಡ ನಾನು ನಿಮ್ಮ ಮಗ ಉಪ್ಪಿಟ್ಟು ಮಾಡಕತ್ತೀನಿ. ಅವರು ಬೆಳಗಕ್ಕೆ ಹೋಗ್ಯಾರ. ಪಾಪ ಭಾಳ ಇದ್ವಲ್ಲ. ಉಪ್ಪಿಟ್ಟು ಆತ. ಉಪ್ಪಿಟ್ಟು ಆಗತ್ತಿಗೆ ಚಹಾ ಕುಡಿದು ಬಿಡೋದು. ಚಹಾ ಕೆಡ್ತಾನೆ. ಹಾಂ, ಹೊಸ ಬೆಳಗ್ಗೆ ಮುಂದೆ ಇಟ್ಟದ ನೋಡ್ರಿ. ಪಟ ಹೊಂದಿಸ್ಬೇಕು ಅವನ್ನೆಲ್ಲ. ಚಿನ್ನಿ ಮಗ ಭಾಳ ಕೋಲ್ಡ್ ಆಗೈತೆ ರೀ. ಹಾಗಾಗಿ ನಾವು ಊರಿಗೆ ಹೊಂಟ್ಬಿಟ್ಟವಿ. ನಾಳೆ ಹೋಗ್ಬೇಕಾಗಿತ್ತು. ಇವಾಗ ಹೊಂಟ ನೋಡ್ರಿ. ಹಾಕದ್ದೇ ಇಲ್ಲ. ಬ್ಯಾಗ್ ಹೊಸ ತೆಗಿಬೇಕು ಅವನು. ಫೈನಲ್ಲಿ ಮನೆ ಬರೋದ್ರಾಗ ಇಷ್ಟಂತ ಆಯ್ತು ನೋಡ್ರಿ ಊರಿಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮನೆ ಮಗಳು ಶಿಲ್ಪಾ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ? ನಾವು ಆರಾಮಿದ್ದೀವಿ. ನೀವು ಆರಾಮಿದ್ದೀರಿ ಅಂತ ತಿಳ್ಕೊಂಡೇವ್ರಿ. ನಿನ್ನೆಲಾಗ ಕಂಟಿನ್ಯೂ ಮಾಡಕತ್ತೇನೆ ರೀ. ಇವತ್ತು ಬೆಳಗ್ಗೆ ನಾಷ್ಟಾನ ನಾನು ತೋಸಿದ ಮಂಡಕ್ಕಿ ಮಾಡಕತ್ತೀನಿ. ತೋಸಿದ ಮಂಡಕ್ಕಿ ಮಾಡಿ ಇವತ್ತು ಮೊನ್ನೆ ಹಾಲು ಹೋಯ್ದ್ವಲ್ಲ, ಉಂಡಿನ ನೇಮಕ್ಕಷ್ಟ ಮಾಡಿದ್ವಿ. ಉಳ್ಕಿದ್ದು ಹಂಗೆ ಇದ್ವು. ಅದನ್ನು ಇವತ್ತು ಉಂಡೆ ಕಟ್ಟಾಕತ್ತಾನೆ ನೋಡ್ರಿ. ಈ ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತೀನಿ. ಬನ್ನಿರಿ. ಒಗ್ಗರಣೆನ ರೆಡಿ ಆಯ್ತು. ಮಂಡಕ್ಕಿನ ತಗೊಂಡಾನೆ ಇಟ್ಬಿಟ್ಟಿದ್ನ. ತೋರಿಸಿದ್ರೆ ಮಂಡಕ್ಕಿ ತಿಂದು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳೋದ್ರಿ. ತೋರಿಸಿದ ಮಂಡಕ್ಕಿ ಮಾಡ್ಕೊಂತೀನಿ. ಚಿನ್ನಿ ಮಾಮ ಅಂದಳ ಕೋಲ್ಡ್ ಆಗ್ಬಿಟ್ಟೈತೆಕಿಗೆ. ಅಲ್ಲೇ ನಮ್ಮ ತವ್ರ ಮನೆ ಕಡೆ ಸ್ವಲ್ಪ ಮಲ್ನಾಡಾಗ್ತೈತೆ. ಅದು ನೀರು ಅಲ್ಲೇ ಮಳೆಗಾಲ ಜಾಸ್ತಿ. ನಮ್ಮದು ಇಲ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿಬಿಟ್ಲು. ನಾವು ಇಲ್ಲೇ ಹೊಳೆ ನೀರು ಕುಡಿತೇವೆ. ಅಲ್ಲಿ ಅವರು ಬೋರಿನ ನೀರು ಕುಡಿತಾರೆ. ನೀರಿಗೆ ಚೇಂಜ್ ಆಗೋದಕ್ಕೆ ನೆಗಡಾಗಿ ಭಾಳ ಕಿರಿಕಿರಿ ಮಾಡಕ್ಕೆ ಹತ್ಬಿಟ್ಟಾಳ. ನನಗಂತೂ ಯಾಕಾರ ಹೋಗಿದ್ದೇನೆ ಊರಿಗೆ ಅನಿಸ್ಬಿಟ್ಟಿತ್ತು. ಈಗ ಹಂಗೆ ಮಕ್ಕಂದಳ. ರಾತ್ರಿ ಮನಸ್ಸೇ ಕೊಟ್ಟಿಲ್ಲ. ಬರೀ ಕಿರಿಕಿರಿ ಮಾಡೋಕ್ಕಪ್ಪ. ಸಣ್ಣ ಮಕ್ಕಳು ಇದ್ದಲ್ಲೇ ದೊಡ್ಡ ಹೋಗಮಟ್ಟ ಯಾವ ಊರಿಗೆ ಹೋಗ್ಬಾರ್ದು ಅನ್ಸೋತ್ ನೋಡಿ ನನಗಂತೂ. ಆಕೆ ಎಷ್ಟು ಚಂದ ಆಡ್ತಾಳೆ. ಜಾಸ್ತಿ ಅಳಂಗಿಲ್ಲ, ಏನಿಲ್ಲ ಅಂತ ಕುತ್ಕೊಂಡು ಅಷ್ಟು ಕಿರಿಕಿರಿ ಮಾಡಿಬಿಟ್ಲು. ಅದು ಪಟ ತೋರಿಸಿದ್ದಾತು. ಪಟ ಒಗ್ಗರಣೆ ಹಾಕಿ ನೋಡಿ ಕಲ್ಸಕತ್ತ ನೋಡಿ ಮಂಡಕ್ಕಿ. ಅದು ರೆಡಿ ಆದವು ಮಂಡಕ್ಕಿ. ತೋರಿಸಿದ ಮಂಡಕ್ಕಿ ರೆಡಿ ಆದವು. ಇಪ್ಪಟ್ಟು ತಿನ್ನೋದು ಇಪ್ಪಟ್ಟು. ನೋಡ್ರಿ, ಸುಮಂತರು ಗಾಡಿ ರಿಪೇರಿ ಮಾಡಕತ್ತಾರ. ಅಷ್ಟೂರು ಸೇರ್ಕೊಂಡು ಶೇಂಗಾಕಾಳು ಹಾಸ್ಕೊಂತ ಮತ್ತೆ ಅದ್ರ ಒಂದು ದಿವಸ ಇರ್ತವೆ, ಹುಳ ಇರ್ತಾವಲ್ಲ. ಅದಕ್ಕೆ ಪುಟಾಣಿ ಶೇಂಗಾಕಾಳು ನೋಡ್ಕೊಂಡು ಸ್ವಚ್ಛ ಮಾಡ್ಕೊಂಡು ಹುರ್ಕೊಂಬಿಡ್ತಾನೆ. ಈ ಥರ ಇದು ಬಂತು ಅಂದ್ರೆ ಉಂಡೆ ಇಸ ಹಾಕತಿ. ಇಸ ಬರ್ತವೆ. ಈ ಥರ ಬ್ಯಾಳೆ ಬಂದು ಅಂದ್ರೆ ಶೇಂಗಾಕಾಳು ಒಳಗೆ ಇಸ ಆದವು ಅಂದ್ರೆ ಸರಿನ ಆಗಲ್ಲ. ಉಂಡೆ ಇಸ ಹಾಕು ನೋಡ್ರಿ. ಅಷ್ಟಿದ್ರಾಗ ಎಷ್ಟು ಇಂಥ ಇಸದ ಕಾಳು ಬಂದವು. ಇವೆಲ್ಲ ನೋಡ್ರಿ ಶೇಂಗಾಕಾಳು ಆದವ. ಈ ಪುಟಾಣಿ ಒಂದು ಮಾಡ್ಕೊಂಡೆ ಅಂದ್ರೆ ಮುಗೀತು ನೋಡವ. ಅಮ್ಮರು ಬಂದದ್ರ ಊರಿಂತ್ರ ಇದ್ರಾಗ ಯಾವ ಊರದು ನಿಮ್ಮವನ್ ತೋರ್ ಮನೆ? ಎಪ್ಪಟ್ಟು ಶೇಂಗಾಕಾಳು ಅವ್ರು ಯಾಕಂತಾನೆ ಪಟ್ರ ಹಸ್ ಮಾಡ್ಕೊಂತೇವೆ ಅಷ್ಟು. ಇವಂಗ ಜಗಳ ತೆಗಿದಂಗೆ ಆಕತಿ.
ಶೇಂಗಾ ಕಾಳು ಈ ಥರ ಅದು ಹುರಿದು ಇವಾಗ ಪುಟಾಣಿ ಮಿಕ್ಸಿಗೆ ಹಾಕ್ಬಿಡು, ಮತ್ತು ಈಗ ಹಾಕಿ ಅಂದ್ರೆ ಆಗಂಗಿಲ್ಲ. ಚಿಗುರುಗಳು ಹುರಿಯಾಕತ್ತಾನೆ. ನಾವು ಎಳ್ಳು ಉಂಡೆ ಜಾಸ್ತಿ ಯಾರು ಭಾಳ ತಿನ್ನಂಗಿಲ್ಲ, ಹಾಗಾಗಿ ಸ್ವಲ್ಪ ನಾವೇನು ಭಾಳ ಜನ ಇಲ್ಲಲ್ಲ, ಹಾಗಾಗಿ ಸ್ವಲ್ಪ ಮಾಡಾಕತ್ತಾನೆ. ಒಂದು ಅರ್ಧ ಕೆ.ಜಿ ಶೇಂಗಾ ಕಾಳು ಅದು ಎಳ್ಳು ಅದು ಇಪ್ಪಟ್ಟ ಬ್ಯಾಳೆ ಮಾಡಿ ಇದು ಮಿಕ್ಸಿಗೆ ಹಾಕ್ತಾನೆ. ಬರೀ ಹೊಡ್ಯಾಕ ಕೈ ಹಾಕೋಣಪ್ಪ. ಬ್ಯಾಳೆ ಮಾಡಕತ್ತಾನ ನೋಡ್ರಿ, ಬ್ಯಾಳೆ ಮಾಡ್ಕೊಂತಾನೆ. ಬಟ್ ಬ್ಯಾಳೆ ಮಾಡ್ಕೊಂಡು ಒಂದು ಸುತ್ತು ಮಿಕ್ಸಿಗೆ ಹಾಕ್ಯಂತಾನೆ. ಈ ಥರ ಒಂದು ಬ್ಯಾಳೆನ ರೆಡಿ ಮಾಡ್ಕೊಂಡೆ ಇಪ್ಪಟ್ಟು ಇದನ್ನ ಮಿಕ್ಸಿಗೆ ಹಾಕ್ತಾನೆ. ಪುಟಾಣಿ ಶೇಂಗಾ ಕಾಳು ಎಳ್ಳು ಮಿಕ್ಸಿ ಮಾಡಿ ಇಟ್ಕೊಂಡಾನೆ ಇಪ್ಪಟ್ಟು ಒಂದು ಅರ್ಧ ತಾಸು ಬಿಟ್ಟು ಇಲ್ಲ ಮನೆ ಓನರ್ ಅಂಟಿ ಐತಿ ಅವ್ರ ಕಟ್ಕೊಡ್ತಾರೆ, ಕರಿತೇನೆ. ಅಷ್ಟೊತ್ತಿಗೆ ಸ್ವಲ್ಪ ರೆಡಿ ಮಾಡ್ಕೊಂತಾನೆ ಬೆಲ್ಲ ಅದನ್ನೆಲ್ಲ. ನಾನು ಹಂಗೆ ಸಿಂಪಲ್ಲಾಗಿ ಇಷ್ಟು ನೀ ಮಾಡ್ತಿದ್ದಲ್ಲ ಹಂಗೆ ಮಾಡಿದ್ದೆ, ಆದ್ರೆ ನೀ ಮಾಡ್ದಂಗೆ ಮಾಡಕ್ಕೆ ಬರ್ಬೇಕಲ್ಲ. ನನಗೆ ಏಡಿ ಪೂರ್ತಿ ಕಷ್ಟ ಮಾಡಿದೆ ನಾನು. ಭಾಳ ಕುದಿಸ್ಬಾರ್ದಲ್ಲ ಅಂಟಿದ್ದನು ಪೂರ್ತಿ ಕರಗಬೇಕಲ್ಲ. ನೋಡ್ರಿ ಉಂಡೆ ರೆಡಿ ಆದವು. ಶೇಂಗಾ ಉಂಡೆ, ಪುಟಾಣಿ ಉಂಡೆ, ಎಳ್ಳು ಉಂಡೆ, ಸೇವು ಉಂಡೆ, ಬೂಂದೇದು ಉಂಡೆ ಇಷ್ಟು ರೆಡಿ ಮಾಡಿದ್ವಿ. ಆಂಟಿ ಚೆನ್ನಾಗಿ ಕಟ್ತಾರೆ, ಹಾಗಾಗಿ ನಾನು ಆಂಟಿ ಜೊತೆಗೆ ಕಟ್ಟಿಸ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್